Hi friends, welcome back to Downgear Tutorials and Raman Tutorials for GK channel. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಮುಂಬರುವಂತಹ CTET ಎಕ್ಸಾಮ್ಸ್ ಏನಿದೆ ಅದರ ಜೊತೆಗೆ TET ಇರಬಹುದು, HSTR, GPSTR ಮತ್ತು PSTR ಎಲ್ಲ ಎಕ್ಸಾಮ್ಸ್ಗೆ ಅನುಕೂಲವಾಗುವಂತಹ CTET 2021ರ ಪೇಪರ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮ್ಯಾಥ್ಸ್ ಪಾರ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಯಾರು ವಾಚ್ ಮಾಡಿಲ್ಲ ಅವರು ಚಾನಲ್ ಮೇಲೆ ಸರ್ಚ್ ಮಾಡಿದ್ರೆ ರಾಮನ್ ಟ್ಯುಟೋರಿಯಲ್ಸ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸರ್ಚ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ಲಿಂಕ್ ಇದೆ, ಅಲ್ಲಿ ಬೇಕಾದ್ರೂ ನೀವು ಲಿಂಕ್ ನ ಯೂಸ್ ಮಾಡಿ ಕ್ಲಾಸ್ ನ ವಾಚ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಬೇಗ ಆನ್ಸರ್ ಕೊಡುವಂತಹ ಪ್ರಯತ್ನ ನಿಮ್ ಕಡೆಯಿಂದ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ಎಲ್ಲಾ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗುತ್ತೆ ಸ್ನೇಹಿತರೆ. ಸರ್ ಎಲ್ಲ ಎಕ್ಸಾಮ್ ಅಂತ ಸುಮ್ಮನೆ ಹೇಳ್ಬೇಡಿ ಸರ್, ಖಂಡಿತ ಇಲ್ಲ. ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಅದೇ ಕ್ವಶನ್ಸ್ ಬರ್ದೇ ಇದ್ರು ಆ ರೀತಿಯಾದಂತ ಕ್ವಶನ್ಸ್ ಬರೋದ್ರಿಂದ ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ. ನೆನ್ನೆ CTET ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಎಕ್ಸಾಮ್ಸ್ ಡಿಸೆಂಬರ್ 14th ಇದೆ, ಅದರ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇನ್ನು ಕೆಲವೊಂದು ಪ್ರಮುಖವಾದಂತ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ಇನ್ನು ಯಾರು ಆ ಕ್ಲಾಸ್ ನ ವಾಚ್ ಮಾಡಿಲ್ಲ, ಅದು ಸಹ ಚಾನಲ್ ಮೇಲೆ ಸಿಗುತ್ತೆ, ಅದರ ಲಿಂಕ್ ಇದೆ, ಕ್ಲಾಸ್ ನ ವಾಚ್ ಮಾಡಬಹುದು. ನಿನ್ನೆ ಮಾರ್ನಿಂಗ್ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ ಈ ರೀತಿ ಇದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಟ್ರೀಸ್ ಇನ್ ದಿ ಮೌಂಟೈನ್ ರೇಂಜ್? ಮೌಂಟೈನ್ ರೇಂಜ್, ಈ ಕೆಳಗಿನವುಗಳಲ್ಲಿ ಪರ್ವತ ಶ್ರೇಣಿಯಲ್ಲಿರುವ ಮರಗಳ ವಿಶಿಷ್ಟ ಲಕ್ಷಣಗಳೇನು? Okay, options are sloping branches, needle-like leaves, waxy thick stems, long penetrating roots. Which among these are the features of trees in the mountain range? ಪರ್ವತ ಶ್ರೇಣಿಯಲ್ಲಿರುವ ಮರಗಳ ವಿಶಿಷ್ಟ ಗುಣ ಲಕ್ಷಣ: ಇಳಿಜಾರಾದ ಶಾಖೆಗಳು, ಸೂಜಿಯಂತಹ ಎಲೆಗಳು, ಮೇಣದಂತಹ ದಪ್ಪಕಾಂಡ, ಉದ್ದವಾದ ನುಗ್ಗುವ ಬೇರುಗಳು. ಇವುಗಳಲ್ಲಿ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಆಪ್ಷನ್ ಎ ಅಂಡ್ ಬಿ, ಆಪ್ಷನ್ 2 ಬಿ ಅಂಡ್ ಸಿ, ಆಪ್ಷನ್ 3 ಸಿ ಅಂಡ್ ಡಿ, ಅಂಡ್ ಆಪ್ಷನ್ 4 ಎ ಅಂಡ್ ಸಿ. ಆಪ್ಷನ್ 4 ಎ ಅಂಡ್ ಸಿ. ವಿಚ್ ಇಸ್ ದ ರೈಟ್ ಆನ್ಸರ್? ಬೇಗ ಉತ್ತರ ಕೊಡ್ಬೇಕು. CTET ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಯ್ತಾ ಸರ್? ಇಲ್ಲ, ಅಕ್ಟೋಬರ್ 16th ಲಾಸ್ಟ್ ಡೇಟ್ ಇದೆ. ಓಕೆ, ಇನ್ನು ಅಪ್ಲೈ ಮಾಡ್ತಾ ಇರೋರು ಅಪ್ಲೈ ಮಾಡಿ. ಡೀಟೇಲ್ ಆಗಿ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಓಕೆ, ಎಕ್ಸಾಮ್ ಸೆಂಟರ್ಸ್ ಎಲ್ಲವೂ ಮಾಹಿತಿಯನ್ನ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನೀವು ಆ ಕ್ಲಾಸ್ ಅನ್ನ ವಾಚ್ ಮಾಡಬಹುದು ಸ್ನೇಹಿತರೆ. ಓಕೆ, ಎಸ್, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಎ ಅಂಡ್ ಬಿ ಅಂದ್ರೆ ಪರ್ವತ ಶ್ರೇಣಿಯಲ್ಲಿನ ಸಸ್ಯಗಳೇನಿದಾವೆ ಅವುಗಳಲ್ಲಿ ನಾವು ಸಸ್ಯಗಳು ಅಥವಾ ಮರಗಳಲ್ಲಿ ಸ್ಲೋಪಿಂಗ್ ಬ್ರಾಂಚಸ್ ಅಂಡ್ ನೀಡಲ್ ಲೈಕ್ ಲೀವ್ಸ್, ಇಳಿಜಾರಾದ ಶಾಖೆಗಳು, ಅದರ ಜೊತೆಗೆ ಸೂಜಿಯಂತಹ ಎಲೆಗಳು ಎರಡನ್ನೂ ಸಹ ನಾವು ಕಾಣ್ತಾ ಹೋಗ್ತೇವೆ. ಓಕೆ, ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್. Read the following statements and choose the correct option. Assertion is water boils easily at low altitudes, regions like seashore. Atmospheric pressure is let or lower altitudes. Reason is atmospheric pressure is less at lower altitudes. ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ. ಇಲ್ಲಿ ಸಮರ್ಥನೆ ಮತ್ತೆ ಅದಕ್ಕೆ ಕಾರಣವನ್ನ ಕೊಟ್ಟಿದ್ದಾರೆ. ಸಮುದ್ರ ತೀರದಂತಹ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ನೀರು ಸುಲಭವಾಗಿ ಕುದಿಯುತ್ತೆ. ಕಾರಣ, ಕಡಿಮೆ ಎತ್ತರದಲ್ಲಿ ವಾತಾವರಣದ ಒತ್ತಡ ಕಡಿಮೆ ಇರುತ್ತೆ. ಸೊ CTET ಕ್ವಶನ್ ಪೇಪರ್ ಕನ್ನಡ ಮೀಡಿಯಂ ಇರೋದಿಲ್ಲ. ನಾನು ನಮ್ಮ ಕ್ಯಾಂಡಿಡೇಟ್ಸ್ಗೆ ಅನುಕೂಲ ಆಗಲಿ ಅಂತ ಕನ್ನಡ ಮೀಡಿಯಂ ಅಲ್ಲಿ ನಾನೇ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Okay, here the options are both assertion and reason are correct, and reason is the correct explanation of assertion. Both assertion and reason are correct, but reason is not the correct explanation of the assertion. Next, assertion is correct, reason is false. Both assertion and reasons are false. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿದ್ದಾವೆ. ಕಾರಣವು ಸಮರ್ಥನೆಯ ಸರಿಯಾದ ವಿವರಣೆ,
ಸಮರ್ಥನೆ ಮತ್ತು ಕಾರಣ ಎರಡೂ ಸರಿ ಇದೆ, ಆದ್ರೆ ಕಾರಣವು ಸಮರ್ಥನೆಯ ಸರಿಯಾದ ವಿವರಣೆ ಅಲ್ಲ. ಸಮರ್ಥನೆ ಸರಿಯಾಗಿದೆ, ಆದ್ರೆ ಕಾರಣ ಸುಳ್ಳು. ಸಮರ್ಥನೆ ಮತ್ತು ಕಾರಣ ಎರಡೂ ಸಹ ಸುಳ್ಳು. ಯಾವ್ದಿರ್ಬೋದು ಇಲ್ಲಿ ಸರಿಯಾದ ಉತ್ತರ? ಆಪ್ಷನ್ 3 ಅಂತ ಹೇಳ್ತಾ ಇದ್ದೀರಾ ಕೆಲವೊಬ್ರು. ಇದು ಜನರಲ್ ಕಾನ್ಸೆಪ್ಟ್ ಹೌದಲ್ವಾ? ಇಲ್ಲಿ ನೋಡಿ, ಆ ಒಂದು ಸ್ಟೇಟ್ಮೆಂಟ್ ನಾವು ಗಮನಿಸೋಣ. ವಾಟರ್ ಬಾಯ್ಸ್ ಈಸಿಲಿ ಅಟ್ ಲೋಯರ್ ಆಲ್ಟಿಟ್ಯೂಡ್ಸ್ ರೀಜನ್ಸ್ ಲೈಕ್ ಸಿ ಶೋರ್ ಅಂತ ಇದೆ. ದಿಸ್ ಈಸ್ ರಾಂಗ್. ನೋ, ಸ್ಟೇಟ್ಮೆಂಟ್ ಇಸ್ ರಾಂಗ್. ಸ್ಟೇಟ್ಮೆಂಟ್ ರಾಂಗ್ ಆದ್ಮೇಲೆ ರೀಸನ್ ಸಹ ರಾಂಗ್ ಆಗಿರ್ಲೇಬೇಕು, ಹೌದಲ್ವಾ? ಸಮುದ್ರ ತೀರದಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ನೀರು ಸುಲಭವಾಗಿ ಕುದಿಯುತ್ತಾ? ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಇಲ್ಲ. ಸಮುದ್ರ ತೀರದಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ನೀರು ಸುಲಭವಾಗಿ ಕುದಿಯುವುದಿಲ್ಲ. ಕಡಿಮೆ ಎತ್ತರದಲ್ಲಿ ವಾತಾವರಣದ ಒತ್ತಡ ಕಡಿಮೆ ಇರುತ್ತಾ? ಇಲ್ಲ. ಕಡಿಮೆ ಎತ್ತರದಲ್ಲಿ ವಾತಾವರಣದ ಒತ್ತಡ ಕಡಿಮೆ ಇರುವುದಿಲ್ಲ. ಎರಡೂ ಸಹ ತಪ್ಪಾದಂತಹ ಹೇಳಿಕೆಗಳು. ಸೊ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಬೋತ್ ಅಸರ್ಷನ್ ಅಂಡ್ ರೀಸನ್ಸ್ ಆರ್ ಫಾಲ್ಸ್. ಸಮರ್ಥನೆಗಳು ಮತ್ತು ಕಾರಣಗಳು ಎರಡೂ ಸಹ ಸುಳ್ಳು, ಎರಡೂ ಸಹ ತಪ್ಪಾಗಿದ್ದಾವೆ. ಓಕೆ, ಕ್ವಶನ್ ನಂಬರ್ 3 ಹೋಗೋಣ. Which of the following statement is true when a ray of light travels from air into oil? Air into oil. ಇಲ್ಲಿ air is a rarer medium, whereas oil is a denser medium. ಓಕೆ, ಬೆಳಕಿನ ಕಿರಣವು ಗಾಳಿಯಿಂದ ತೈಲಕ್ಕೆ ಅಥವಾ ಎಣ್ಣೆಯ ಮಾಧ್ಯಮಕ್ಕೆ ಚಲಿಸಿದಾಗ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಓಕೆ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಗಾಳಿ ಅನ್ನೋದು ಓಕೆ ವಿರಳ ಮಾಧ್ಯಮ, ಇಲ್ಲಿ ತೈಲ ಅನ್ನುವಂಥದ್ದು ಏನಾಗಿರುತ್ತೆ? ಸಾಂದ್ರ ಮಾಧ್ಯಮವಾಗಿರುತ್ತೆ. ರೈಟ್. The speed of light decreases and the ray bends towards the normal. The speed of light increases and the ray bends away from the normal. The speed of light increases and the ray bends towards the normal. The speed of light decreases and the ray bends away from the normal. ಸಿಂಪಲ್. ಫಸ್ಟ್ ಆಪ್ಷನ್ ನೋಡಿದ ತಕ್ಷಣ ನಿಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವಿರಳದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋಗ್ತಾ ಇದೆ. ವಿರಳದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋದಾಗ ಸ್ಪೀಡ್ ಆಫ್ ಲೈಟ್ ಏನಾಗಬೇಕು ಸ್ನೇಹಿತರೆ? ಕಡಿಮೆ ಆಗ್ಲೇಬೇಕು. ದಿ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್ ಅಂಡ್ ದಿ ರೇ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಬೆಳಕಿನ ವೇಗ ಕಡಿಮೆ ಆಗುತ್ತದೆ ಮತ್ತು ಕಿರಣವು ಸಾಮಾನ್ಯದ ಕಡೆಗೆ ಬಾಗುತ್ತದೆ. ರೈಟ್ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. CTT ಆನ್ಲೈನ್ ಟೆಸ್ಟ್ ಇದೆನಾ ಸರ್? ಇಲ್ಲ, ಆಫ್ಲೈನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. Which of the following represent a set of contact forces? Set of contact forces. ಕೆಳಗಿನವುಗಳಲ್ಲಿ ಯಾವುದು ಸಂಪರ್ಕ ಶಕ್ತಿಗಳ ಗುಂಪನ್ನ ಸಂಪರ್ಕ ಶಕ್ತಿಗಳ ಗುಂಪನ್ನ ಪ್ರತಿನಿಧಿಸುತ್ತದೆ? ಯಾವುದು ಸಂಪರ್ಕ ಶಕ್ತಿಗಳ ಗುಂಪನ್ನು ಪ್ರತಿನಿಧಿಸುತ್ತದೆ? ಕಾಂಟ್ಯಾಕ್ಟ್ ಫೋರ್ಸಸ್. ನೋಡ್ಕೊಳ್ಳಿ, ಆಪ್ಷನ್ಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಫೋರ್ಸ್ ಆಫ್ ಫ್ರಿಕ್ಷನ್, ಮ್ಯಾಗ್ನೆಟಿಕ್ ಫೋರ್ಸ್. ಮಸ್ಕ್ಯುಲರ್ ಫೋರ್ಸ್, ಫೋರ್ಸ್ ಆಫ್ ಫ್ರಿಕ್ಷನ್, ಗ್ರಾವಿಟೇಷನಲ್ ಫೋರ್ಸ್. ಡ್ರ್ಯಾಗ್, ಮಸ್ಕ್ಯುಲರ್ ಫೋರ್ಸ್, ಫೋರ್ಸ್ ಆಫ್ ಫ್ರಿಕ್ಷನ್. ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂಡ್ ಡ್ರ್ಯಾಗ್. ಸ್ಥಾಯಿ ವಿದ್ಯುತ್ತಿನ ಬಲ, ಘರ್ಷಣೆಯ ಬಲ, ಕಾಂತೀಯ ಬಲ. ಸ್ನಾಯುವಿನ ಬಲ, ಘರ್ಷಣೆಯ ಬಲ, ಗುರುತ್ವಾಕರ್ಷಣೆಯ ಬಲ. ಡ್ರ್ಯಾಗ್ ಅಂದ್ರೆ ಎಳೆಯುವಿಕೆ, ಸ್ನಾಯುವಿನ ಬಲ, ಎಳೆಯುವಿಕೆಯ ಬಲ, ಸ್ನಾಯುವಿನ ಬಲ, ಘರ್ಷಣೆಯ ಬಲ, ಗುರುತ್ವಾಕರ್ಷಣೆಯ ಬಲ. ರೈಟ್, ಗುರುತ್ವಾಕರ್ಷಣೆಯ ಬಲ, ಸ್ಥಾಯಿ ವಿದ್ಯುತ್ತಿನ ಬಲ ಮತ್ತೆ ಎಳೆಯುವಿಕೆಯ ಬಲ. ಇದರಲ್ಲಿ ಯಾವ ಒಂದು ಬಲಗಳ ಗುಂಪು ಕಾಂಟ್ಯಾಕ್ಟ್ ಫೋರ್ಸಸ್ ಗೆ ಎಕ್ಸಾಂಪಲ್ ಆಗುತ್ತೆ, ಸಂಪರ್ಕ ಬಲಗಳಿಗೆ ಉದಾಹರಣೆ ಆಗುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. ರೈಟ್, ಫಸ್ಟ್ ಆಪ್ಷನ್ಸ್ ಇಂದ ನೋಡ್ತಾ ಬರೋಣ.
First option ನೋಡಿ, electrostatic force is contact force. Force of friction is also contact force, whereas which one? Magnetic force. Okay. Magnetic force is a non-contact force. First one, electrostatic. Yes, electrostatic is also a non-contact forces. ಹೌದಲ್ವಾ? Right. So option 1 wrong ಆಗುತ್ತೆ. Second one ನೋಡಿ, muscular force is a contact force. Okay. Force of friction is already, we know that, contact force, whereas gravitational forces is a non-contact force. ಅಂದ್ರೆ ಸಂಪರ್ಕ ಬಲಗಳು ಎರಡೂ ಸಹ ಒಂದಕ್ಕೊಂದು ಸಂಪರ್ಕದಲ್ಲಿ ಇರಬೇಕು ಅನ್ನೋದು ನಮ್ಮಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡ್ರ್ಯಾಗ್, ನಾವು ಎಳೆಯುವಿಕೆಯ ಬಲ ಏನಿದೆ, ಒಂದು ವಸ್ತುವನ್ನ ಎಳೆದಾಗ ವಸ್ತು ಮತ್ತೆ ಇನ್ನೊಂದು ವಸ್ತುಗಳ ನಡುವೆ ಅಥವಾ ಭೂಮಿಯ ನಡುವೆ ಸಂಪರ್ಕ ಇರುತ್ತೆ. ಮಸ್ಕ್ಯುಲರ್ ಫೋರ್ಸ್ ಇಸ್ ಆಲ್ಸೋ ಎ ಕಾಂಟ್ಯಾಕ್ಟ್ ಫೋರ್ಸ್. ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ಆಲ್ಸೋ ಎ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಆಪ್ಷನ್ 3 here is the right answer. ಎಳೆಯುವಿಕೆಯ ಬಲ, ಸ್ನಾಯುವಿನ ಬಲ, ಘರ್ಷಣೆಯ ಬಲ, ಇವು ಸಂಪರ್ಕ ಬಲಗಳಿಗೆ ಉದಾಹರಣೆ ಆಗ್ತದೆ. ಓಕೆ, ಅಟ್ರಾಕ್ಷನ್ ಬೇರೆ, ಕಾಂಟ್ಯಾಕ್ಟ್ ಬೇರೆ, ಎರಡು ಬೇರೆ ಬೇರೆ. ಓಕೆ, ಸುಮಾರು ಜನ ಸರ್ ಮ್ಯಾಗ್ನೆಟಿಕ್ ಫೋರ್ಸ್ ಆಗುತ್ತಲ್ವಾ ಸರ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಏನ್ ರೀಸನ್ ಅನ್ನೋದನ್ನು ಸಹ ನಾನು ನಿಮ್ಗೆ ತಿಳಿಸಿದ್ದೇನೆ. ನೆಕ್ಸ್ಟ್ ಕ್ವಶನ್, ಎ ಮ್ಯಾಗ್ನೆಟ್ ಈಸ್ ಬ್ರೋಕನ್ ಇಂಟು 2 pieces. If these 2 pieces are brought closer to each other, they will. ಒಂದು ಮ್ಯಾಗ್ನೆಟ್ ನ 2 pieces ಆಗಿ ನಾವು ಬ್ರೇಕ್ ಮಾಡಿದ್ದೇವೆ. ಒಂದು ಅಯಸ್ಕಾಂತವನ್ನ 2 ತುಂಡುಗಳಾಗಿ ಒಡೆಯಲಾಗುತ್ತದೆ. ಈ 2 ತುಣುಕುಗಳನ್ನು ಪರಸ್ಪರ ಹತ್ತಿರ ತಂದರೆ, ಓಕೆ, ಆ 2 ತುಂಡುಗಳನ್ನ ಪರಸ್ಪರ ಹತ್ತಿರ ತಂದ್ರೆ ಏನಾಗುತ್ತೆ? when these pieces are brought closer to each other, they will attract each other, repel each other, may attract or repel, neither attract nor repel. ಯಾವ ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ? ಈ 4 ಆಪ್ಷನ್ಸ್ ಅಲ್ಲಿ ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ ನೋಡಿ. ಆಪ್ಷನ್ ಎ ಅಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ಪರಸ್ಪರ ಆಕರ್ಷಿಸುತ್ತದೆ, ಪರಸ್ಪರ ವಿಕರ್ಷಿಸುತ್ತದೆ, ಆಕರ್ಷಿಸಬಹುದು ಅಥವಾ ವಿಕರ್ಷಿಸಬಹುದು, ಆಕರ್ಷಿಸುವುದೂ ಇಲ್ಲ, ವಿಕರ್ಷಿಸುವುದೂ ಇಲ್ಲ. ಓಕೆ, ಒಂದು ಮ್ಯಾಗ್ನೆಟ್ ನ ನಾವು 2 pieces ಆಗಿ ಕಟ್ ಮಾಡಿದೀವಿ. 2 pieces ಆಗಿ ಕಟ್ ಮಾಡಿದ್ಮೇಲೆ each piece is behaves as a magnet. We know that. ಪ್ರತಿಯೊಂದು ತುಂಡು ಸಹ ಒಂದು ಮ್ಯಾಗ್ನೆಟ್ ಆಗಿ, ಅಂದ್ರೆ ಪ್ರತಿಯೊಂದು ತುಂಡುನಲ್ಲೂ ಸಹ 2 ಧ್ರುವಗಳನ್ನ ಕಾಣ್ತೀವಿ. We can observe a north pole and south pole in a magnet. So what was the condition? ಆಪ್ಷನ್ 1 ಅಂತ ಹೇಳ್ತಾ ಇದ್ದೀರಾ. ಓಕೆ, ಕೆಲವೊಬ್ರು ಆಪ್ಷನ್ 3 ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ 3 is the right answer. May attract or repel. ಓಕೆ, ಏನಾಗ್ಬೋದು? ಒಂದಕ್ಕೊಂದು ಆಕರ್ಷಿಸಲೂಬಹುದು, ವಿಕರ್ಷಿಸಲೂಬಹುದು. ಓಕೆ, ಆಪೋಸಿಟ್ ಪೋಲ್ಸ್ ಇದ್ದಾಗ ಓಕೆ ಅಟ್ರಾಕ್ಟ್ ಆಗುತ್ತೆ, ರೈಟ್? ಆಪೋಸಿಟ್ ಪೋಲ್ಸ್ ಇದ್ದಾಗ, ಸೇಮ್ ಪೋಲ್ಸ್ ಇದ್ದಾಗ ರಿಪೆಲ್ ಆಗುತ್ತೆ, ರೈಟ್? Both the chances are possible. So option 3 is the right answer. ಆಕರ್ಷಿಸಲೂಬಹುದು, ವಿಕರ್ಷಿಸಲೂಬಹುದು. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದಿ ಕರೆಕ್ಟ್ ಒನ್. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. Statement 1. Rising sun is not considered as an appropriate guide to locate direction in all the seasons. Point of sunrise changes continuously. During summer solstice, the point of sunrise shift towards the north. And fourth statement, during winter solstice, the point of sunrise shift towards the south. Which is the right answer? Options ನೋಡಿ. ಎಲ್ಲಾ ಋತುಗಳಲ್ಲಿ ದಿಕ್ಕನ್ನು ಪತ್ತೆ ಹಚ್ಚಲು ಉದಯಿಸುತ್ತಿರುವ ಸೂರ್ಯನನ್ನು ಸೂಕ್ತ ಮಾರ್ಗದರ್ಶಿಯಾಗಿ ಪರಿಗಣಿಸಲಾಗುವುದಿಲ್ಲ. ಸೂರ್ಯೋದಯದ ಬಿಂದು ನಿರಂತರವಾಗಿ ಬದಲಾಗುತ್ತದೆ. ಬೇಸಿಗೆಯ ಆಯನ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನ ಬಿಂದುವು ಉತ್ತರದ ಕಡೆಗೆ ಬಾಗುತ್ತದೆ ಅಂತ ಇದೆ.
ಚಳಿಗಾಲದಲ್ಲಿ ಅಯನ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನ ಬಿಂದುವು ದಕ್ಷಿಣದ ಕಡೆಗೆ ಬಾಗುತ್ತದೆ ಅಂತ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ರೈಟ್ ಆಪ್ಷನ್ಸ್ ಯಾವುದು, ರೈಟ್ ಸ್ಟೇಟ್ಮೆಂಟ್ಸ್ ಯಾವುದು? S1 S3, S1 and S2, S1 S2 and S3, S2 S3 and S4. ಈ ರೀತಿಯಾದಂತಹ ಅಪ್ಲೈಡ್ ಕ್ವಶನ್ಸ್ ನಾವು ಹೆಚ್ಚು ಆನ್ಸರ್ ಮಾಡೋದನ್ನ ಕಲಿಬೇಕು ಸ್ನೇಹಿತರೆ. ಓಕೆ, ಈ ರೀತಿಯಾದಂತಹ ಅಪ್ಲೈಡ್ ಕ್ವಶನ್ಸ್ ಗೆ ನಾವು ಹೆಚ್ಚು ಆನ್ಸರ್ ನ ಮಾಡೋದನ್ನ ಕಲಿಬೇಕು. ನಮಸ್ತೆ ನಮಸ್ತೆ. ರೈಟ್ ನೋಡಿ, ಹೊಸ PSTR GPSTR ಮತ್ತೆ HSTR ಗೆ ನ್ಯೂ ಬ್ಯಾಚಸ್ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಕ್ಲಾಸಸ್ ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು 8217670405 6361153623 ಎರಡರಲ್ಲಿ ಒಂದನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಬೇಗ ಕ್ಲಾಸಸ್ಗೆ ಜಾಯಿನ್ ಆಗಿ. ಅಕ್ಟೋಬರ್ 15th ಒಳಗಡೆ ಯಾರು ಜಾಯಿನ್ ಆಗ್ತೀರಿ ನಿಮಗೆ ಫೀಸ್ ಅಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಓಕೆ, ಇದೊಂದು ಬಿಗ್ ಆಪರ್ಚುನಿಟಿ ನೋಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಎರಡರಲ್ಲಿ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಆಪ್ಷನ್ 2 ಅಂತ ಹೇಳ್ತಾ ಇದ್ದೀರಾ, ವೆರಿ ಗುಡ್. ಆಪ್ಷನ್ 2 ಯಾರು ಉತ್ತರ ಕೊಟ್ಟಿದ್ದೀರಾ? S1 and S2. ಯುವರ್ ಆನ್ಸರ್ ಈಸ್ ರೈಟ್. ಇಲ್ಲಿ ಬೇಸಿಗೆಯ ಅಯನ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನ ಬಿಂದು ಉತ್ತರದ ಕಡೆಗೆ ಬಾಗುತ್ತದೆ ಅಂತ ಕೊಟ್ಟರು. ಇದು ರಾಂಗ್. ಉತ್ತರದ ಕಡೆಗೆ ಬಾಗೋದಿಲ್ಲ. ಅಯನ ಸಂಕ್ರಾಂತಿಯ ಸಮಯದಲ್ಲಿ ಅದು ದಕ್ಷಿಣದ ಕಡೆಗೆ ಬಾಗುತ್ತೆ. ಸ್ಟೇಟ್ಮೆಂಟ್ 4 ಸಹ ಅಲ್ಲಿ ರಿವರ್ಸ್ ಆಗಬೇಕು. ಎಲ್ಲಾ ಋತುಗಳಲ್ಲಿ ದಿಕ್ಕನ್ನ ಪತ್ತೆ ಹಚ್ಚಲು ಉದಯಿಸುತ್ತಿರುವ ಸೂರ್ಯನನ್ನು ಸೂಕ್ತ ಮಾರ್ಗದರ್ಶಿಯಾಗಿ ಪರಿಗಣಿಸಲಾಗುವುದಿಲ್ಲ, ಇಲ್ಲ ಅಲ್ವಾ ಸರ್? B.Ed ವಿತ್ ಪೇಪರ್ 1 ಎಲಿಜಿಬಲ್ ಇದ್ದವರು PSTR ಬರೀಬಹುದಾ? ಮೇಡಮ್, ನಾನು ಹಲವಾರು ಬಾರಿ ಬೇರೆ ಬೇರೆ ಕ್ಲಾಸಸ್ ಅಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ. C&R ರೂಲ್ ಬರೋವರೆಗೂ ಓಕೆ ನಾವು ವೇಟ್ ಮಾಡಲೇಬೇಕು. ಯಾಕಂದ್ರೆ 2 ಬಾರಿ B.Ed ಆದವ್ರಿಗೆ ಪೇಪರ್ 1 ಬರೆಯೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ನಾವು C&R ರೂಲ್ ಫೈನಲ್ ಆಗೋರು ವೇಟ್ ಮಾಡಲೇಬೇಕು ಮೇಡಮ್, ನಮಗೆ ಬೇರೆ ಆಪ್ಷನ್ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್ ನಂಬರ್ 7 ಗೆ ನಾನು ಮೂವ್ ಆಗ್ತಾ ಇದ್ದೀನಿ. Rita wanted to store the pickles in container. The best container for this purpose can be. Rita ಉಪ್ಪಿನಕಾಯಿಯನ್ನ ಕಂಟೈನರ್ ಅಲ್ಲಿ ಸಂಗ್ರಹಿಸಲು ಬಯಸ್ತಾ ಇದ್ದಾರೆ. ಇವುಗಳಲ್ಲಿ ಅತ್ಯುತ್ತಮ ಕಂಟೈನರ್ ಯಾವುದು? ಅಲ್ಯೂಮಿನಿಯಂ, ಗ್ಲಾಸ್, ಕಾಪರ್, ಬ್ರಾಸ್. Which is the best container? Which is the best container? ಫಟಾಫಟ್ ಅಂತ ಆನ್ಸರ್ ಮಾಡ್ತಾ ಹೋಗಿ. Sorry. Which is the best container? ಅಲ್ಯೂಮಿನಿಯಂ, ಗಾಜು, ತಾಮ್ರ, ಹಿತ್ತಾಳೆ. TET ಮತ್ತೆ CTET ಗೂ ಸಹ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಮಾತ್ರ ರಾಮನ್ ಟ್ಯುಟೋರಿಯಲ್ಸ್ ಅಲ್ಲಿ ಮಾತ್ರ ನಿಮಗೆ ಈ ಎರಡಕ್ಕೂ CTET ಗೂ ಸಹ ನಿಮಗೆ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಸೇಮ್ ನಂಬರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ಗೆ ಜಾಯಿನ್ ಆಗ್ಬೋದಾ? ರೈಟ್, ಸರಿಯಾದ ಉತ್ತರ ಎಸ್, ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಬಿ ಅಂತ ಯಾರು ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಉತ್ತರ ಸರಿ ಇದೆ ಸ್ನೇಹಿತರೆ. ಯಾಕೆ ಸರ್ ಉಳಿದಿದ್ 3 ಆಗಬಾರ್ದು? ಅಲ್ಯೂಮಿನಿಯಂ ಇಸ್ ಎ ಮೆಟಲ್. ಓಕೆ, ರೈಟ್, ಕೆಮಿಕಲಿ ರಿಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕಾಪರ್, ತಾಮ್ರವು ಸಹ ಒಂದು ಲೋಹವೇ. ದಿಸ್ ಇಸ್ ಆಲ್ಸೋ ಎ ಮೆಟಲ್. ಬ್ರಾಸ್ ಇಸ್ ಅನ್ ಅಲಾಯ್, ಹೌದಲ್ವಾ? ಇದೆಲ್ಲದರಲ್ಲೂ ಸಹ ಕೆಮಿಕಲ್ ರಿಯಾಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗಿ ಪಾಯ್ಸನಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ದಟ್ಸ್ ವೈ we have to prefer, Rita have to prefer glass. Question number 8. Read the following statement and choose the correct option. ಕೆಳಗಿನ ಹೇಳಿಕೆಗಳನ್ನ ಓದಿ ಸರಿಯಾದ ಆಯ್ಕೆಯನ್ನ ಆರಿಸಿ. ನೋಡಿ, ಒಂದು ಪ್ರತಿಪಾದನೆ ಇದೆ, 2 ರೀಸನ್ಸ್ ಇದಾವೆ. ಓಕೆ, ಒಂದು ಕನ್ನಡ ಕೇಳಿಸ್ಕೊಳ್ಳಿ. there is a one assertion and 2 reasons to that particular assertion. Cellulose rich food substances are good source of roughage for human beings. Reason is cellulose get absorbed and converted into fibers during digestion. Second reason is
The cellulose digesting bacteria converts cellulose into fibers. Cellulose into fibers. Okay. ಸೆಲ್ಯುಲೋಸ್ ಸಮೃದ್ಧ ಆಹಾರ ಪದಾರ್ಥಗಳು ಮಾನವರಿಗೆ ನಾರಿನ ಉತ್ತಮ ಮೂಲವಾಗಿದ್ದಾವೆ. ಸೆಲ್ಯುಲೋಸ್ ಹೀರಲ್ಪಡುತ್ತೆ ಮತ್ತು ಜೀರ್ಣಕ್ರಿಯೆಯ ಸಮಯದಲ್ಲಿ ಅದು ಫೈಬರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅದು ಮೊದಲ ಕಾರಣ. ಎರಡನೇ ಕಾರಣ, ಸೆಲ್ಯುಲೋಸ್ ಜೀರ್ಣಕಾರಿ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಅನ್ನು ಫೈಬರ್ ಆಗಿ ಪರಿವರ್ತಿಸುತ್ತದೆ. A is true and R1 is the correct explanation. A is true and R2 is the correct explanation. A is false and R1 is true. A is false and R2 is true. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಯಾವುದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ? Both are react with the salt. ಇನ್ನು ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಈ ರೀತಿಯ ತರಗತಿಗಳಿಗೆ ನಿಮಗೆ ನೋಟಿಫಿಕೇಶನ್ ಸುಲಭವಾಗಿ ಸಿಗುತ್ತೆ. ರೈಟ್. ಇನ್ನೇನಾದ್ರೂ CTET ಬಗ್ಗೆ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಆಪ್ಷನ್ 1 ಕೆಲವೊಬ್ರು ಆಪ್ಷನ್ 2 ಹೇಳ್ತಾ ಇದ್ದೀರಾ. ಹಿಯರ್ ಆಪ್ಷನ್ 1 is the right answer. A is true and R1 is the correct explanation. ಯಾಕೆ ಸರ್? ನೋಡಿ ಇಲ್ಲಿ cellulose is a rich food substance and are a good source of roughage, right? Cellulose get absorbed and convert into fibers. Cellulose ಏನಾಗುತ್ತೆ, ಅದು ಫೈಬರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, particularly during the time of digestion. But the cellulose digesting bacteria convert cellulose into fibers. This is wrong. ಇದು ಕಾರಣ ಅಲ್ಲ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಓಕೆ, ಕ್ವಶನ್ ನಂಬರ್ 9 ಗೆ ನಾನು ಮೂವ್ ಆಗ್ತಾ ಇದ್ದೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಡು ನಾಟ್ ಕಂಟೈನ್ ಎನಿ ಎನ್ಸೈಮ್ಸ್? ಇದು ಒಂದು 2-3 ಟೈಮ್ಸ್ ಕ್ವಶನ್ ಬಂದಿದೆ ಸ್ನೇಹಿತರೆ. ಸರ್ ಸೈನ್ಸ್ ಇಂಪಾರ್ಟೆಂಟ್, ಒಂದು ಶಾರ್ಟ್ ವಿಡಿಯೋ ಮಾಡಿ. ಶೂರ್, ಮಾಡೋಣ ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಡು ನಾಟ್ ಕಂಟೈನ್ ಎನಿ ಎನ್ಸೈಮ್ಸ್? ಬೈಲ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಗ್ಯಾಸ್ಟ್ರಿಕ್ ಜ್ಯೂಸ್, ಸಲೈವರಿ ಜ್ಯೂಸ್. Bile juice, pancreatic juice, gastric juice, salivary juice. ಯಾವುದು ಇಲ್ಲಿ ಸರಿಯಾದ ಉತ್ತರ? ಆಲ್ರೆಡಿ ಆ ಉತ್ತರವನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ. ಕೆಳಗಿನವುಗಳಲ್ಲಿ ಯಾವುದು ಕಿಣ್ವಗಳನ್ನು ಹೊಂದಿರೋದಿಲ್ಲ? ಪಿತ್ತರಸ, ಮೇದೋಜೀರಕ ಗ್ರಂಥಿಯ ರಸ, ಗ್ಯಾಸ್ಟ್ರಿಕ್ ರಸ, ಲಾಲಾರಸದ ರಸ. ಯಾವುದು? ಎಸ್, ಬೈಲ್ ಜ್ಯೂಸ್. Okay, bile juice is secreted from liver. It doesn't have any enzyme. Pancreatic juice ಅಲ್ಲಿ amylase ಇರುತ್ತೆ, trypsin ಇರುತ್ತೆ, lipase ಇರುತ್ತೆ. Gastric juice ಅಲ್ಲಿ pepsin ಇರುತ್ತೆ, renin ಇರುತ್ತೆ. Salivary juice ಅಲ್ಲಿ salivary amylase ಇದೆ. Right? But bile juice doesn't have any enzymes. Okay, question number 10 ಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. ಇಲ್ಲಿ ಪಿತ್ತರಸ 9ನೇದಕ್ಕೆ ಪಿತ್ತರಸ ಸರಿಯಾದ ಉತ್ತರ. ರೈಟ್. 2 containers A and B contain 50 gram of ice at 0 degree Celsius and 50 gram of water at 0 degree Celsius respectively. 50 gram of ice as well as 50 gram of water. If both containers kept in the freezer of a refrigerator and allowed to reach thermal equilibrium, which of the following statement will be true? A ಮತ್ತೆ B ಎರಡು ಕಂಟೈನರ್ಗಳು 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 50 ಗ್ರಾಂ ಮಂಜುಗಡ್ಡೆಯನ್ನು, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 50 ಗ್ರಾಂ ನೀರನ್ನು ಹೊಂದಿದೆ. ಇವಾಗ ಎರಡು ಕಂಟೈನರ್ ಅನ್ನ ತಗೊಂಡೋಗಿ ನಾವು ರೆಫ್ರಿಜರೇಟರ್ ಅಲ್ಲಿ ಇಟ್ಟು ಉಷ್ಣ ಸಮತೋಲನವನ್ನ, ಅವೆರಡೂ ಸಹ ಉಷ್ಣ ಸಮತೋಲನವನ್ನು ತಲುಪಲೋದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗುತ್ತೆ? A will lose more heat than B. B will lose more heat than A. Both A and B lose equal heat. Which of them will lose more heat cannot be determined.
A will lose more heat anta ide. Here A is nothing but ice alva. So ice will lose more heat anta ide. No. Okay. More heat than B. B is nothing but water. Ice already ಅದರ ಟೆಂಪರೇಚರ್ ಕಡಿಮೆ ಇರೋದ್ರಿಂದ ಅದು ಹೆಚ್ಚಿನ ಉಷ್ಣತೆಯನ್ನು ಅಥವಾ ಶಾಖವನ್ನ ಕಳ್ಕೊಳ್ಳೋದಿಲ್ಲ. B will lose more heat than A. Yes, this is the right answer. B is water. Compared to ice, the water has more temperature. Okay, ಇಲ್ಲಿ ಉಷ್ಣ ಸಮತೋಲನವನ್ನು ತಲುಪಬೇಕು. It should be attains the equal thermal equilibrium. So water lost the heat, okay, and they are become the thermal equilibrium. Okay, both A and B lost equal heat? No, because they are at a different temperature. ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಎ ಗಿಂತ ಬಿ ಹೆಚ್ಚು ಶಾಖವನ್ನ ಕಳೆದುಕೊಳ್ಳುತ್ತದೆ. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಓಕೆ, ಇನ್ನೇನು ಡೌಟ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ನೋಡಿ, 10 ಪ್ರಮುಖ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿದೆ. ರಿಮೈನಿಂಗ್ ಕ್ವಶನ್ಸ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ 5 ಪ್ರಶ್ನೆಗಳಿದಾವೆ. ಆ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡಿ. ರೈಟ್, ಇವತ್ತಿನ ಈ ಒಂದು ತರಗತಿಗೆ ಏನ್ ಜಾಯಿನ್ ಆಗಿದ್ರಿ ಎಲ್ಲರಿಗೂ ಸಹ ನಾನು ವಂದನೆಗಳನ್ನ ತಿಳಿಸ್ತೇನೆ. ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿಂದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕ್ಲಾಸ್ ಹೇಗಿತ್ತು? ಕ್ಲಾಸ್ ಇಷ್ಟ ಆಗಿದ್ರೆ ಫಟಾಫಟ್ ಅಂತ ಲೈಕ್ ಕೊಡಿ. ನೋಡಿ, CTET ಇನ್ನೂ ಇವತ್ತೆಷ್ಟು ತಾರೀಕು? 14. ಇನ್ನೂ 2 ದಿನ ಟೈಮ್ ಇದೆ. ಯೋಚನೆ ಮಾಡಬೇಡಿ. ಓಕೆ, ಮೊನ್ನೆ ತಾನೇ ನಾವು ಓದಿದೀವಿ. ಅದಕ್ಕೆ TET ಓದಿರೋದ್ರಿಂದ CTET ಕ್ಲಿಯರ್ ಮಾಡ್ಕೊಳ್ಳೋದೇನು ಕಷ್ಟ ಆಗಲ್ಲ. ಅದರಲ್ಲಿ PU ಸಿಲೆಬಸ್ ಇಲ್ಲ ಸ್ನೇಹಿತರೆ. ಅಪ್ ಟು 10th ವರೆಗೂ ಅಷ್ಟೇ ಇರೋದು. ಪೇಪರ್ 1 ಅವ್ರಿಗೆ ಅಪ್ ಟು 8th ಸ್ಟ್ಯಾಂಡರ್ಡ್ದು NCERT CTET ಸಾರಿ NCERT ಮತ್ತೆ ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ನ ಓದ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಈಸಿಯಾಗಿ ನಾವು ಪಾಸ್ ಮಾಡ್ಬೋದು. ಇನ್ನು TET ಕ್ಲಿಯರ್ ಮಾಡ್ಕೊಳ್ದೇ ಇರೋರಿಗೆ ಅದೊಂದು ಅವಕಾಶ ಇದೆ, ಪೇಪರ್ 1 ಮತ್ತೆ ಪೇಪರ್ 2 ಅವ್ರಿಗೆ. ರೈಟ್, ಕೋಚಿಂಗು ನಮ್ಮಲ್ಲಿ ಸಿಗುತ್ತೆ ರಾಮನ್ ಟ್ಯುಟೋರಿಯಲ್ಸ್ ಕಡೆಯಿಂದ. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ನಂಬರ್ನ ನಾವು ಶೇರ್ ಮಾಡಿದ್ದೀನಿ, ಅವರು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಸ್ನೇಹಿತರೆ. ಏನಾದ್ರು ಡೌಟ್ ಇದೆಯಾ? ನೆಕ್ಸ್ಟ್ ಕ್ಲಾಸ್ ಯಾವಾಗ ಸರ್? ನೆಕ್ಸ್ಟ್ ಕ್ಲಾಸ್ ಮತ್ತೆ ನಾಳೆ ಮೇಡಮ್. ಲೈವ್ ಕ್ಲಾಸ್ ನಾಳೆ, ಪಬ್ಲಿಕ್ ಕ್ಲಾಸ್. ಇನ್ನು PDOದು ವಿಶೇಷ ತರಗತಿಗಳು ನಡೀತಾ ಇದೆ, 50 ದಿನಗಳ ವಿಶೇಷ ತರಗತಿಗಳು. ಆ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂದ್ರೂ ಸಹ ಅಷ್ಟೇ 500 ರೂಪಾಯಿಗಳ ದರದಲ್ಲಿ ವಿಶೇಷ ತರಗತಿಗಳು ನಡೀತಾ ಇದೆ. ಆ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂದ್ರೂ ಸೇಮ್ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ 10ನೇ ತಾರೀಕಿಂದನೇ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಏನು ಡೌಟ್ ಇದೆಯಾ? ಏನು ಡೌಟ್ ಇಲ್ಲ ಅಂತ ಭಾವಿಸ್ತೀನಿ. Thank you so much for watching the class. ನಂಬರ್ಸ್ ಇಲ್ಲಿದೆ. ನಂಬರ್ಸ್ ಗೊತ್ತಿಲ್ಲದೆ ಇರೋರು ನಂಬರ್ಸ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರುಗಳಿಗೂ ಇವತ್ತಿನ ತರಗತಿಯ ಲಿಂಕ್ ಅನ್ನು ಶೇರ್ ಮಾಡಿ ಸ್ನೇಹಿತರೆ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.